ತಂದೆ ತಾಯಿ ಇಬ್ಬರು ಕೂತ್ಕೊಳ್ಳಿ. ಒಂದು ನಿಮಿಷ. ಎಲ್ಲದಕ್ಕೂ ಅವರೇ ಯಾಕೆ ಕೂತ್ಕೋಬೇಕು? ಚಿಕ್ಕಪ್ಪ, ಚಿಕ್ಕಮ್ಮ, ನೀವು ಕೂತ್ಕೊಳ್ಳಿ. ತಂದೆ ತಾಯಿ ಇರುವಾಗ ಬೇರೆಯವ್ರ ಕೈಲಿ ಶಾಸ್ತ್ರ ಮಾಡಿಸ್ಕೋಬಾರ್ದಪ್ಪ. ಉತ್ತರ ಕುಮಾರ, ಈ ನಾಂದಿ ಪೂಜೆ ಅರ್ಥ ಆದ್ರೂ ಗೊತ್ತಾ ನಿನಗೆ? ಈ ಮದುವೆ ಕಾರ್ಯನ ಸುಸೂತ್ರವಾಗಿ ನಡೆಸ್ಕೊಂಡು ಬರೋದಕ್ಕೆ ದೇವತೆಗಳನ್ನ ಆಹ್ವಾನಿಸೋದೇ ಈ ಶಾಸ್ತ್ರ ಕಣೋ. ಈ ಶಾಸ್ತ್ರ ಮುಗಿದ ಮೇಲೆ ನೀನು ಕಂಕಣ ಕಟ್ಟಿಸ್ಕೊಂಡ ಮೇಲೆ ಸ್ವತಃ ನಿನ್ನ ತಂದೆ ತಾಯಿಗಳೇ ದೇವತೆಗಳಾಗಿ ಬಂದು ಈ ಕಾರ್ಯನೆಲ್ಲ ನಡೆಸ್ಕೊಡ್ತಾರೆ. ನಿನಗೆ ಈ ಮದುವೆ ಕಾರ್ಯ ಸುಸೂತ್ರವಾಗಿ ನಡೀಬೇಕು ಅಂತ ಅನ್ಸಿದ್ರೆ ದೊಡ್ಡವ್ರು ಹೇಳ್ದ ಕೇಳು, ಇಲ್ಲ ಅಂತಂದ್ರೆ ನಿನಗಿಷ್ಟ ಬಂದವ್ರನ್ನ ಕೂಡ್ಸಪ್ಪ. ಅಭಿ, ಏನಾಗಿದೆಯೋ ನಿನಗೆ? ಅಣ್ಣ ಅದಕ್ಕೆ ಲಕ್ಷ್ಮೀನಾರಾಯಣನ್ ಥರ ನಿಂತಿದ್ದಾರೆ. ಈಗ ಬನ್ನಿ ಅಂತ ಬಂದ್ಬಿಡೋಕ್ಕೆ ನನಗೂ ಮನ್ಸು ಬರಲ್ಲ, ಶಾರ್ವರಿಗೂ ಮನ್ಸು ಬರಲ್ಲ ಅಲ್ವಾ ಶಾರ್ವರಿ? ಏನೋ ಒಂದು ಮಾಡಿ ಮದುವೆ ಯಾವ ಸಮಸ್ಯೆನೂ ಇಲ್ದಾಗ ಆಗ್ಬೇಕಷ್ಟೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿಮ್ಮ, ಹುಡುಗನ ಹಣೆಗೆ ಒಂಚೂರು ಕುಂಕುಮ ಹಚ್ಚಿ. ಹಿಡ್ಕೊಪ್ಪ, ನೋಡಿ ಈ ಕಂಕಣ ತಗೊಂಡು ಎರಡು ಕೈಗೂ ತೋರಿಸ್ಬಿಟ್ಟು ಬಲಗೈಗೆ ಕಟ್ಟಿ. ಓಂ ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ. ತಂದೆ ತಾಯಿ ಇಬ್ರಿಗೂ ನಮಸ್ಕಾರ ಮಾಡಪ್ಪ. ಶತಮಾನಂ ಭೂತಿ ಶತಾಯುಃ ಪುರುಷೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ನಿಮ್ಮ ಕುಲದೇವತೆನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ಕಾಂತಾಯ ಕಲ್ಯಾಣಮಿದೆಯೇ ನಿಧಿಯೇಸ್ವಿನಾ. ಇಷ್ಟೊಂದು ಪುಡಿ ಮಾಡ್ಬೇಕಾ? ಕುಟ್ಟು ಕುಟ್ಟು, ಆಮೇಲೆ ಜೀವನ ಇಡೀ ನೀನ್ ಕುಟ್ಟಬೇಕಾಗಿಲ್ಲ. ನಿನ್ನ ಹೆಂಡತಿ ನಿಂತಲ್ಲೇನ್ ಕುಟ್ತಾಳೆ, ನೀನು ಕೋಲೆ ಬಸ್ ತರ ಹೀಗಂತ. ಹೌದೌದು, ಬಂದ್ಬಿಡಿ. ನನ್ನೇ ನಮ್ಮೋರ್ ಗಂಟ ಅನ್ಕೊಂಡ್ರ? ನಾನು ಹೇಳಿದ್ದು 200% ಸತ್ಯವಾಗಿ ಹೋಯ್ತು. ಈ ದತ್ತ ಮುಖ ನೋಡೇ ಭವಿಷ್ಯ ಎಲ್ಲ ಹೇಳ್ತಾನೆ. ಚಾನ್ಸೇ ಇಲ್ಲ. ನೋಡ್ತಾ ಇರಿ ನನ್ನ ಹೆಂಡ್ತಿನ ಹೇಗೆ ಕಂಟ್ರೋಲ್ ಇಟ್ಕೋತೀನಿ ಅಂತ.
ಬೇಜಾರು ಮಾಡ್ಕೋಬೇಡ ದೀಪಿಕಾ. ನಿನಗೆ ಬೇಜಾರಾಗುತ್ತೆ ಅಂದರೆ ಇನ್ಮೇಲೆ ನಿನ್ನ ಕೇಳ್ಕೊಂಡೇ ಈ ಥರ ಮಾತಾಡ್ತೀನಿ. ಅಲ್ಲಿಗೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಅರ್ಶನ ಕುಟ್ಟದಂತೆ ಇದೆಲ್ಲ ಯಾಕೆ ಬೇಕು? ಸ್ಟ್ರೇಟ್ ಅವೇ ಮದುವೆನೇ ಮಾಡಿಸ್ಬೋದಲ್ಲ. ಹಾಗೆ ಹೇಳಬೇಡಿ ಅಭಿಯಪ್ಪನವ್ರೆ. ಗಂಡು ಹೆಣ್ಣಿಗೆ ಯಾವುದೇ ಸೋಂಕು ತಾಗಬಾರ್ದು ಅಂತ ಅರಿಶಿನ ಹಚ್ಚೋದು. ಅಭಿ, ನೀನೇನೇ ಮಾಡಿದ್ರು ಅರ್ಶನ ಕುಟ್ಟದಂತೂ ತಪ್ಸಕ್ಕಾಗಲ್ಲ. ನೀನ್ ಬೇಗ ಮುಗಿಸಿದ್ರೆ ಬಳೆ ಶಾಸ್ತ್ರಕ್ಕೆ ಹೋಗ್ಬೋದು. ಬೇಕಿತ್ತ ಇವೆಲ್ಲ ನನಗೆ? ನೀನು ಹೇಳಿದಲ್ವಾ ಎಲ್ಲ ಶಾಸ್ತ್ರ ಮಾಡಿ ಅಂತ. ಎಂಜಾಯ್ ಮಾಡಿ. ಎಂಜಾಯ್ ಅಂತೆ ನೇಗದು ಬಿತ್ತು. ಏನಂದ್ರಿ ನೀವು? ಶಾಕ್ ಆಯ್ತಲ್ವಾ? ಒಂದೇ ಸಾವಿನ ಸುತ್ತ ನಾವಿಬ್ರು ಇದ್ದೀವಿ. ನನ್ನ ಹತ್ರ ಆಟ ಆಡಕ್ಕೆ ಬರಬೇಡಿ. ಸುಮತಿ ಸಾವಿನ ಹಿಂದೆ ನೀವಿದ್ದೀರಾ ಅಂತ ಅಭಿಗೇನಾದರೂ ಗೊತ್ತಾದರೆ ಅವನು ನಿಮ್ಮ ಮಗಳನ್ನ ಮದುವೆ ಆಗ್ತಾನೆ ಅಂತ ಅನ್ಕೊಂಡಿದ್ದೀರಾ? ಈಗ ನೀವೇ ಏನೋ ಒಂದು ಮಾಡಿ ಈ ಮದುವೆ ನಿಲ್ಲಿಸಿದ್ರೆ ಸರಿ. ಇಲ್ಲ ಅಂದರೆ ಇರೋ ವಿಷಯ ಹೇಳಬೇಕಾಗತ್ತೆ. ನೀವು ಹಾಗೆ ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಈ ವಿಷಯನ ಬಾಯಿ ಬಿಟ್ಟರೆ ನನ್ನ ಮಗಳು ಮದುವೆ ಆಗಿ ಮನೆ ಒಳಗೆ ಹೋಗಲ್ಲ ಅನ್ನೋದು ಎಷ್ಟು ಸತ್ಯನೋ ಅದೇ ಮನೆಯಿಂದ ನೀವು ಹೊರಗಡೆ ಬರೋದು ಅಷ್ಟೇ ಸತ್ಯ. ನಾನು ಆಗಲೇ ಹೇಳಿದ್ದೀನಿ, ನಾನು ಹೇಗೋ ಬಚಾವಾಗ್ತೀನಿ. ಈ ಶಾರ್ವರಿ ಎದುರು ಚಾಲೆಂಜ್ ಮಾಡಿ ಸೋಲೋ ಬದಲು ಮೊದಲು ಹೋಗಿ ಈ ಮದುವೆನ ನಿಲ್ಲಿಸಿ. ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸಲ್ಲ. ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ? ಈ ಮದುವೆ ಆದರೆ ತುಳಸಿ ಗೆಲ್ತಾಳೆ, ಅದರಿಂದ ಅಭಿನೂ ಅವಳ ಪರನೇ ಆಗ್ತಾನೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಮಗಳು ಸೇರಿಕೊಂಡು ನಿಮ್ಮ ತಲೆ ತಿರುಗಿಸಿದಾರ. ತುಳಸಿ ಗೆದ್ದರೆ ಮಾಧವ್ ಗೆದ್ದ ಹಾಗೆ. ಅಷ್ಟು ಸುಲಭವಾಗಿ ನಿಮ್ಮ ಶತ್ರುನ ಗೆಲ್ಲಕ್ಕೆ ಬಿಡ್ತೀರಾ? ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೆ ಮಾಧವ ಗೆಲ್ಲಕ್ಕೆ ನಾನು ಬಿಡಲ್ಲ. ಮತ್ತೆ ಮೊದಲು ಹೋಗಿ ಈ ಮದುವೆನ ನಿಲ್ಲಿಸಿ. ಅವನನ್ನು ಗೆಲ್ಲಕ್ಕೆ ಬಿಡಬಾರ್ದು ಅನ್ನೋದಕ್ಕೆ ಈ ಮದುವೆ ನಡೀತಿರೋದು ಶಾರ್ವರಿ ಅವರೇ. ಏನು ಹೇಳ್ತಿದ್ದೀರಾ? ನೀವು ಅನ್ಕೊಂಡಾಗೆ ದೀಪಿಕಾ ಮನೆಗೆ ಹೋಗ್ತಿರೋದು ಆ ಮನೆ ಬೆಳಗಕ್ಕಲ್ಲ, ಅದನ್ನ ಸುಟ್ಟು ಬೂದಿ ಮಾಡಕ್ಕೆ. ದೀಪು, ಯಾಕಮ್ಮ ಹೀಗೆ ಮಾಡಿದೆ? ಯಾವ ವಿಷಯ ಮಾತಾಡ್ತಿದ್ದೀರಾ ಡ್ಯಾಡ್? ನನ್ನ ಶತ್ರು ಮನೆಗೆ ಸೊಸೆ ಹೋಗ್ತಿದೆಯಲ್ಲ, ಅದು ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ನಿನ್ನ ಬಲವಂತಕ್ಕೆ ನಾ ಎಲ್ಲದಕ್ಕೂ ಹ್ಞೂ ಅಂತೆ. ನಾನು ಬೆಂಕಿ ಹಚ್ಚಬೇಕಾಗಿದ್ದ ಮನೇನ ನೀನು ಬೆಳಗಕ್ಕೆ ಹೋಗ್ತಿದ್ಯಾ? ಸೋತ್ ಹೋದೆ ಮಗಳೇ, ನಾನು ಸೋತ್ ಹೋದೆ. ನೋ ಡ್ಯಾಡ್, ನೀವು ಸೋತಿಲ್ಲ. ನೀವು ಸೋಲೋಕ್ಕೂ ನಾನು ಬಿಡೋದಿಲ್ಲ. ಎಷ್ಟು ಅವಮಾನ ಆಯಿತು ಮಗಳೇ. ನಿನ್ನ ಮದುವೆ ದಿನ ಅವ್ರು ಮದುವೆ ಮಾಡ್ಕೊಂಬಂದರು. ನಮ್ಮ ಸಂಬಂಧಿಕರೆಲ್ಲ ನಮ್ಮನ್ನು ಆಡ್ಕೊಂಡು. ನಾನು ಹಿಂಗೆ ಬೇರೆ ಸಂಬಂಧ ನೋಡೋಕ್ಕೆ ಹೋದರೆ ಆ ಮುದುಕ ಬಂದು ನನ್ನ ಆಡ್ಕೊಂಡ. ಇನ್ನು ತುಳಸಿ ಇಷ್ಟೆಲ್ಲ ಆದಮೇಲೂ ನಿನ್ನ ಹಠಾನೇ ನಡೆಸಿದಿಲ್ಲ ಮಗಳೇ. ಇನ್ನು ಸೋಲಲ್ವಾ ಮಗಳೇ? ನೋ ಡ್ಯಾಡ್, ನಾನು ನಿಮ್ಮ ಮಗಳು. ನನಗೆ ನಿಮಗೆ ಮಾಡಿರೋ ಅವಮಾನನ ನಾನು ಅಷ್ಟು ಸುಲಭವಾಗಿ ಮರ್ತ್ಬಿಡ್ತೀನ ಡ್ಯಾಡ್? ಅಂದರೆ ನಾನು ಆ ಮನೆಗೆ ಹೋಗ್ತಾ ಇರೋದು ಆ ಮನೆನ ನಂದ ಗೋಕುಲ ಮಾಡೋಕ್ಕಲ್ಲ. ಆ ಮನೆನ ಛಿದ್ರ ಮಾಡಿ ಒಬ್ಬೊಬ್ಬರನ್ನು ನರಳೋ ಆಗಿ ಮಾಡೋಕ್ಕೆ. ದೀಪು, ಏನು ಹೇಳ್ತಿದ್ಯಾ ನೀನು? ಎಸ್ ಡ್ಯಾಡ್, ಆ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಂದು ಎಷ್ಟು ಅಸಹ್ಯ ಕ್ರಿಯೇಟ್ ಮಾಡಿ ನನ್ನ ಮದುವೆನ ನಿಲ್ಲೋ ಹಾಗೆ ಮಾಡಿದ್ರು. ಅಭಿನ ನನ್ನಿಂದ ದೂರ ಮಾಡಿದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ಬೆಂಕಿ ಬಿದ್ದ ಹಾಗಾಗತ್ತೆ. ಆ ಬೆಂಕಿ ಆ ಮನೆಯಲ್ಲೂ ಬೀಳಬೇಕು. ನೀವೇನು ಅಂದ್ಕೊಂಡಿದ್ದೀರೋ
ಅದನ್ನು ನಾನು ಮುಂದುವರಿಸ್ತೀನಿ. ನಿಮ್ಮ ಕಣ್ಮುಂದೆನೇ ಆ ಇಡೀ ಕುಟುಂಬನ ಒಡೆದು ಒಬ್ಬೊಬ್ಬರ ಜೀವನನೂ ನರ್ಕ ಮಾಡಲಿಲ್ಲ ಅಂದರೆ ನಾನು ದೀಪಿಕನೇ ಅಲ್ಲ. ಜನಾರ್ದನ್, ಆರ್ ಯು ಸೀರಿಯಸ್? ನಿಮ್ಮ ಹತ್ರ ತಮಾಷೆ ಮಾಡ್ತೀನ, ಅದು ಈ ವಿಷಯದಲ್ಲಿ. ಓ ಮೈ ಗಾಡ್, ಜಸ್ಟ್ ಕಾಂಟ್ ಬಿಲೀವ್. ನಿಮ್ಮ ಮಗಳು ಅಷ್ಟು ಬ್ರಿಲಿಯಂಟಾ? 10 ಜನರ ಮುಂದೆ ಆಗೋ ಅವಮಾನ ಒಬ್ಬ ಮನುಷ್ಯನ ಯಾವ ಮಟ್ಟಕ್ಕೆ ಇಳಿಸುತ್ತೆ ನೋಡಿ. ಈ ವಿಷಯನ ನೀವು ನನ್ನ ಹತ್ರ ಹೇಳಲೇ ಇಲ್ಲ. ನನಗೆ ಗೊತ್ತಿದ್ದೆ ತಾನೆ, ನನ್ನ ಮಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಈ ಮದುವೆ ನಿಂತೋಗುತ್ತೆ ಅಂತ ನನ್ನ ಹತ್ರನೇ ಹೇಳಿರಲಿಲ್ಲ. ಇನ್ನು ಅವಳು ನಮ್ಮ ಮನೇಲಿ ಇರಲ್ವಲ್ಲ, ಅದಕ್ಕೆ ಎಲ್ಲ ನಿಜಾನು ಹೇಳಿದ್ರು. ಸೊ ನಮ್ಮ 3 ಜನದ ಗುರಿನೂ ಒಂದೇ ಹಾಗಾದ್ರೆ? ಎಸ್, ಆ ಮಾಧವನ್ ಕುಟುಂಬನ ಛಿದ್ರ ಛಿದ್ರ ಮಾಡೋದು. ನೀವು ತಲೆ ಕೆಡಿಸ್ಕೋಬೇಡಿ, ಈ ಕೆಲಸನ ನನ್ನ ಮಗಳು ಮಾಡ್ತಾಳೆ. ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ನನ್ನ ಸಪೋರ್ಟು ಯಾವಾಗಲೂ ಇರುತ್ತೆ. ಆದರೆ ನಮ್ಮ 3 ಗುರಿನೂ ಈಡೇರಬೇಕು ಅಂದರೆ ಮೊದಲು ಆ ತುಳಸಿ ಮನೆಯಿಂದ ಆಚೆ ಹೋಗಬೇಕು. ಅವಳೇ ನಮ್ಮ ದಾರಿಗೆ ದೊಡ್ಡ ಅಡ್ಡಿಯಾಗಿರೋದು. ಏನು ಮಾಡೋಣ ಅಂತೀರಾ? ಆ ತುಳಸಿನ ಶಾಶ್ವತವಾಗಿ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗಲ್ಲ ಜನಾರ್ದನ್. ಅವಳನ್ನು ಆಚೆ ಹಾಕಿದ್ರೆ ಮಾಧವ ಸುಮ್ಮನೆ ಇರ್ತಾನೆ. ಅದಕ್ಕೆ ನನ್ನ ಹತ್ರ ಪ್ಲ್ಯಾನ್ ಇದೆ. ಬಳೆಯ ತೊಡಿಸಕ ಭಗಿನಿಯರು ಬಂದೇವಿ, ಭಾಗ್ಯವಂತೆ ನೀ ಬಾರವ್ವ. ಬಳೆಯ ತೊಡಿಸಕ ಭಗಿನಿಯರು ಬಂದೇವಿ, ಭಾಗ್ಯವಂತೆ ನೀ ಬಾರವ್ವ. ಮಲ್ಲಾರಕ ಪೂಜೆಯ ಮಾಡೆ ನೀ ತಂಗ್ಯವ್ವ, ಮದುಮಗಳೇ ನಮ್ಮ ಮನೆಯ ಬಂಗಾರ, ನೀನು ತೌರೋ ನಾಸಿ ಮನೆಯ ಸಿಂಗಾರ. ಮಲ್ಲಾರಕ ಪೂಜೆಯ ಮಾಡೆ ನೀ ತಂಗ್ಯವ್ವ, ಮದುಮಗಳೇ ನಮ್ಮ ಮನೆಯ ಬಂಗಾರ, ನೀನು ತೌರಿನ ಮನೆಯ ಸಿಂಗಾರ. ತಂದನ ತಾನ ತಾನಿ ತಂದನ, ತಂದನ ತಾನ ತನಾನ ತಾನಿ ತಂದನ ತಾನ ತನಾನ, ತಂದನ ತಾನ ತಾನಿ ತಂದನ, ತಂದನ ತಾನ ತನಾನ ತಾನಿ ತಂದನ ತಾನ ತನಾನ. ಚಂದಾದಿ ಹಸಿ ಮ್ಯಾಲ ಚಲುವಿ ನೀ ಕೂಡವ್ವ, ಚುಕ್ಕಿ ಬಳೆಯ ನಿನಗ ತೊಡಿಸೇನ. ಚಂದಾದಿ ಹಸಿ ಮ್ಯಾಲ ಚಲುವಿ ನೀ ಕೂಡವ್ವ, ಚುಕ್ಕಿ ಬಳೆಯ ನಿನಗ ತೊಡಿಸೇನ. ಅರಿಶಿನ ಕುಂಕುಮ ಸೌಭಾಗ್ಯ ತುಂಬಿಕೊಂಡು ಗಂಡನ ಮನವ ನೀ ಗೆಲ್ಲೆ, ತಂಗಿ ತೌರಿನ ಸಿರಿಯ ನೀ ಉಳಿಸೆ. ಅರಿಶಿನ ಕುಂಕುಮ ಸೌಭಾಗ್ಯ ತುಂಬಿಕೊಂಡು ಗಂಡನ ಮನವ ನೀ ಗೆಲ್ಲೆ, ತಂಗಿ ತೌರಿನ ಹೆಸರ ನೀ ಉಳಿಸೆ. ತಂದನ ತಾನ ತಾನಿ ತಂದನ, ತಂದನ ತಾನ ತನಾನ ತಾನಿ ತಂದನ ತಾನ ತನಾನ. ಚಿನ್ನದ ಬಳೆ ಇಲ್ವಾ? ದೊಡ್ಡಮ್ಮವ್ರೆ, ನಿಮ್ಮ ಕೈಗಳಿಂದಲೇ ಆ ಬಳೆಗಳಿಗೆ ಶೋಭೆ ಬಂತು. ನನಗಂತೂ ಬಳೆಗಳು ಅಂದರೆ ಪ್ರಾಣ. ಚಿಕ್ಕವರಿದ್ದಾಗ ನಮ್ಮ ಊರಿಗೆ ಬಳೆಗಾರ ಬಂದರೆ ನಾನು ಅವ್ರ ಕೈಲಿ ಬಣ್ಣ ಬಣ್ಣದ ಬಳೆಗಳನ್ನ ಹಾಕಿಸ್ಕೊತಾ ಇದ್ದೆ. ಈ ಬಳೆಗಳ ಸದ್ದು ಕೇಳೋದಕ್ಕೆ ಚಂದ. ಈ ಬಳೆಗಳು ನಮ್ಮ ಹತ್ರ ಏನೋ ಹೇಳ್ತಾ ಇದೆ ಅನ್ಸುತ್ತೆ ನನಗೆ.
ತುಳಸಿಯವರು ಒಂದು ನಿಮಿಷ. ಭಾಳ ಬ್ಯುಸಿ ಆಗಿದ್ದೀರಲ್ಲ. ಮನೆ ಮದುವೆ ಅಲ್ವಾ, ಮಕ್ಕಳ ಖುಷಿ ನೋಡಿದ್ರೆ ಕಣ್ ತುಂಬಿದೆ. ನೀವು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯಿತು. ನಾನು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಹಾಗೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನೊಂದು ಕೆಲಸ ಮಾಡಿಕೊಟ್ರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಹೇಳಿ ಜನಾರ್ದನ್ ಅವರೇ, ಏನು ಮಾಡಬೇಕು ಅಂತ? ನನ್ನ ಮಗಳು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ. ಅವಳಿಗೋಸ್ಕರ ನಾನು ಏನು ಬೇಕಾ ಮಾಡ್ತೀನಿ. ಅವಳು ಅಭಿನ ಇಷ್ಟಪಟ್ಲು, ನಾ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ನನಗೆ ಎಷ್ಟೇ ಕೋಪ ಇದ್ರು, ಅವಮಾನ ಆಗಿದ್ರು, ಅವಳಿಗೋಸ್ಕರ ಈ ಮದುವೆ ಒಪ್ಕೊಂಡೆ. ಆದರೆ ಈಗೆಲ್ಲ ಚೆನ್ನಾಗೇ ಆಗಿದೆಯಲ್ಲ ಜನಾರ್ದನ್ ಅವರೇ? ಇಲ್ಲ, ಅವಳು ಆ ಮನೆಗೆ ಬರ್ತಿದ್ದಾಗಲೇ ಅವಳು ನೆಮ್ಮದಿಯಿಂದ ಇರ್ತಾಳೆ ಅಂತ ಅನ್ನಿಸ್ತಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ ಜನಾರ್ದನ್ ಅವರೇ? ಅವಳನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತೀನಿ. ಅವಳಿಗೆ ಏನೇ ಸಮಸ್ಯೆ ಬರ್ದೇ ಇರೋ ಹಾಗೆ ಕಾಯೋ ಜವಾಬ್ದಾರಿ ನಂದು. ಇದೇ ಮಾತಾ? ಹಾ ಜನಾರ್ದನ್ ಅವರೇ. ನಿಮಗೆ ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಈ ಮದುವೆ ಆದ ಮರುಕ್ಷಣನೇ ನೀವು ಮಾಯ ಆಗಬೇಕು. ಮಾಯನ ಅಂದ್ರೆ? ಎಲ್ಲಿ ಹೋಗ್ತೀರಾ, ಎಷ್ಟು ದೂರ ಹೋಗ್ತೀರಾ ಅನ್ನೋದು ನೀವೇ ಡಿಸೈಡ್ ಮಾಡಿ. ಆದರೆ ಮದುವೆ ಆದ ನೆಕ್ಸ್ಟ್ ಮಿನಿಟ್ ನೀವು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಎಲ್ರಿಂದಾನು ದೂರ ಹೋಗ್ಬೇಕು. ಬ್ರೋ, ನೀನೇನ್ ಮಾಡ್ತಿದ್ಯಾ? ಏನಿಲ್ಲ, ಶಾಸ್ತ್ರ ಹೇಗೆ ನಡೆಯುತ್ತೆ ಅಂತ ನೋಡಕ್ ಬಂದಿದ್ದೀನಿ. ಓಹೋ, ಹೌದಾ? ಅಷ್ಟಕ್ಕೆ ಬಂದ್ಯಾ? ಹ್ಞೂ, ಮತ್ತೆ ನಾನೇನು ದೀಪಿಕಾ ನೋಡಕ್ ಬಂದೆ ಅನ್ಕೊಂಡ್ರಾ? ಈ ಶಾಸ್ತ್ರ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಅವತ್ತು ನಿನಗೆ ಮಾಡಿಲ್ವಾ? ಅದು ಅವತ್ತು ಇದಿವತ್ತು. ಸುಮ್ಮನೆ ನೆಪ ಹೇಳ್ಬೇಡ. ನಿಂಗೆ ಇಲ್ಲಿ ನೋ ಎಂಟ್ರಿ. ನಡಿ ಹೋಗು. ಏನ್ ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ. ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಏನ್ರಿ ತಮಾಷೆ? ಎಲ್ಲ ಮರ್ತುಬಿಟ್ಟು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅನ್ಕೊಂಡ್ರ? ನಮ್ಮ ಮನಸ್ಸಿನೊಳಗೆ ಎಂಥ ಬೆಂಕಿ ಉರಿತಿದೆ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಮಗಳ ಮದುವೆ ದಿನ ನೀವಿಬ್ರು ಮದುವೆ ಆಗಿ ಬಂದ್ರಲ್ಲ, ಆ ಅವಮಾನನ ಅಷ್ಟು ಬೇಗ ಮರ್ತುಬಿಟ್ಟೆ ಅನ್ಕೊಂಡ್ರ? ಅದ್ಯಾರು ಬೇಕು ಅಂತಾನೆ ಮಾಡಿದ್ದಲ್ಲ ಅಲ್ವಾ? ನೋಡಿ, ಆ ವಿಷಯ ಮಾತಾಡೋದು ಬೇಡ. ಅವತ್ತಿಂದ ನನ್ನ ಮಗಳು ಎಷ್ಟು ಕಣ್ಣೀರು ಹಾಕಿದ್ಲು ಅಂತ ನನಗೆ ಗೊತ್ತು. ಅಷ್ಟೆಲ್ಲ ಹಿಂಸೆ ಕೊಟ್ಟಿರೋ ನಿಮ್ಮ ನೆರಳಲ್ಲಿ ನನ್ನ ಮಗಳು ಬದುಕಕ್ಕೆ ನಾನು ಸತ್ರು ಬಿಡಲ್ಲ. ನೀವು ಅವಳು ಕಣ್ಣು ಮುಂದೆ ಓಡಾಡುತ್ತಿದ್ರೆ ಅವಳಿಗೆ ಆ ದಿನಾನೇ ನೆನಪಾಗತ್ತೆ. ಇಷ್ಟಪಟ್ಟು ಹುಡುಗನ ಅವಳು ಮದುವೆ ಆದ್ರು ಅವಳು ನೆಮ್ಮದಿಯಿಂದ ಇಲ್ಲ ಅಂದರೆ ಏನು ಪ್ರಯೋಜನ? ಅವಳಿಗೆ ಸ್ವಲ್ಪನೂ ನೋವಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಜನಾರ್ದನ್ ಅವರೇ. ಏನ್ರಿ ಹೇಳಿದ್ದನ್ನೇ ಹೇಳ್ತಿದ್ದೀರಲ್ಲ. ನನ್ನ ಮಗಳು ಆ ಮನೆಗೆ ಕಾಲಿಡಕ್ಕೆ ಮುಂಚೆ ನೀವು ಪರ್ಮನೆಂಟಾಗಿ ಆ ಮನೆಯಿಂದ ದೂರ ಹೊರಟೋಗ್ಬೇಕು, ಶಾಶ್ವತವಾಗಿ ದೂರ ಹೋಗ್ಬೇಕು. ಅಕಸ್ಮಾತ್ ಹೋಗಲ್ಲ ಅಂದರೆ ಈ ಮದುವೆ ನಡೆಯಲ್ಲ. ನೀವೇ ಈ ಮದುವೆಗೆ ಒಪ್ಕೊಂಡು ಈಗೇನು ಹೇಳ್ತಾ ಇದ್ದೀರಾ? ಎಲ್ರು ಎಷ್ಟು ಸಂಭ್ರಮದಿಂದಿದ್ದಾರೆ. ಆ ಸಂಭ್ರಮಕ್ಕೆ ನಾನೇನು ಕಲ್ಲು ಹಾಕಲ್ಲ. ಅದು ಹಾಗೆ ಇರಬೇಕು ಅಂದರೆ ನೀವೊಂದು ಚಿಕ್ಕ ತ್ಯಾಗ ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ಅಲ್ಲಿ ಎಲ್ಲರ ಮುಖದಲ್ಲಿರೋ ನಗು ಹಾಗೆ ಇರುತ್ತೆ. ಇಲ್ಲ ಅಂದರೆ ಈಗಲೇ ಹೋಗಿ ಮದುವೆ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅಂದರೆ ನೀವು ನನ್ನ ಕಂಡೀಷನ್ ಒಪ್ಕೊಂಡಿದ್ದೀರಾ? ಅಲ್ಲ, ನಾನು ಇಲ್ಲಿ ಇರಬಾರ್ದು ಅಂದರೆ ಎಲ್ಲಿ ಹೋಗಬೇಕು? ಅದು ನಿಮಗೆ ಬಿಟ್ಟಿದ್ದು.
ಆದರೆ ಇಲ್ಲೇ ಎಲ್ಲೋ ಹತ್ರನೋ ಎಲ್ರಿಗೂ ಗೊತ್ತಿರೋ ಜಾಗನೋ ನಿಮ್ಮ ಮಾವನ್ ಮನೆನೋ ಅಲ್ಲೆಲ್ಲೂ ಹೋಗ್ಬಾರ್ದು. ಯಾರು ಹುಡ್ಕೊಂಡ್ ಬರ್ದೇ ಇರೋ ಜಾಗಕ್ಕೆ ನೀವು ಹೋಗ್ಬೇಕು. ಯಾರು ಕಣ್ಗೂ ನೀವು ಬೀಳ್ಬಾರ್ದು. ನನಗೊಬ್ಬನೇ ಎಲ್ಲೂ ಹೋಗಿದ್ದು ಗೊತ್ತಿಲ್ಲ. ಈಗ ಇದ್ದಕ್ಕಿದ್ದಾಗೆ ನೀವು ನನ್ನ ಕಂಡೀಷನ್ ಒಪ್ಕೊಂಡು ಮಾತು ಕೊಡದೆ ಹೋದ್ರೆ ನಿಮ್ಮ ಸಂತೋಷ ನಿನಗೆ ಮುಖ್ಯ ಅಂತ ಆಗತ್ತೆ. ಅದು ಹೌದು ಅಂತ ಆದರೆ ಈಗಲೇ ಹೇಳಿ, ಮದುವೆ ನಿಲ್ಲಿಸ್ಬಿಡ್ತೀನಿ. ಒಂದ್ ನಿಮಿಷ, ಇವರೊಬ್ರು ಬಂದ್ರಲ್ಲ, ಇವರು ಹಚ್ಬಿಡಿ. ನೀನಾ? ಕಳ್ಳ ಬ್ರೋ, ಚೀಟಿಂಗ್ ಮಾಡ್ತಿದ್ಯಾ? ಏನ್ ನಿನ್ ಕತೆ? ತಮ್ಮ, ಎಷ್ಟ್ ಕೆಟ್ಟಾಗಿ ಸೀರೆ ಉಟ್ಟಿದ್ಯಾ. ನನಗ್ ಹೇಳಿದ್ರೆ ನಾನೇ ಉಡ್ಸ್ತಿರ್ಲಿಲ್ವಾ? ಅಭಿ, ಈಗ ಎದ್ದು ಹೋಗ್ತೀಯಾ ಅಥವಾ ನೆಂಟ್ರನ್ನೆಲ್ಲ ಇಲ್ಲೇ ಕರೆಸ್ಲಾ? ಒಂದೇ ಒಂದ್ಸಲಿ ಹಚ್ಬಿಟ್ಟು ಹೋಗ್ಬಿಡ್ತೀನಿ. ನಿಮ್ಮ ಅಣ್ಣನ್ ಕರಿತೀನಿ ಈಗ. ಓಹೋ, ನನ್ನ ಮುದ್ದಿನ ಸೊಸೆಗೆ ನಾನು ಅರ್ಶನ ಹಚ್ಚಬೇಕು. ಅರ್ಶನ ಹಚ್ಕೊಳ್ಳೋಳು ಬೆಂಕಿನೂ ಹಚ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದ್ಸಲ ಉಫ್ ಅಂದರೆ ಈ ದೀಪ ಆರ್ ಹೋಗತ್ತೆ. ಆದರೆ ನನ್ನ ಹೊಟ್ಟೆಲಿರೋ ಈ ಬೆಂಕಿ ಆರೋಕ್ಕೆ ಜೀವಮಾನ ಸಾಕಾಗಲ್ಲ. ಆ ಬೆಂಕಿಲಿ ಎಷ್ಟೋ ಜನರನ್ನ ಸುಡೋದು ಬಾಕಿ ಇದೆ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಪೂರ್ಣಿ, ಅಭಿಗೆ ಅರ್ಶನ ಶಾಸ್ತ್ರಕ್ಕೆ ರೆಡಿ ಮಾಡಬೇಕು, ಬರ್ತೀಯಾ? ಒಂದ್ ನಿಮಿಷ, ತುಳಸಿ ಅಮ್ಮನೆ ಅರ್ಶನ ಹಚ್ಚಿಲ್ವಲ್ಲ? ಹೌದಾ? ಇರು, ನೋಡ್ಕೊಂಬರ್ತೇನೆ.